ಸ್ಪೆಷಲ್ ರೆಸಿಪಿ ನೋಡೋಣ. ಅದೇನು ಅಂದರೆ ನೋಡಿ, ಇಲ್ಲಿ ಏಡಿ, ಇದು ನನ್ನ ಫೇವ್ರೇಟ್. ಇದು ನಮ್ಮ ಕಡೆ ಹೊಳೆಯಲ್ಲಿ ಸಿಗುತ್ತೆ. ಇದು ಇವತ್ತು ನಮ್ಮ ಮನೆಯವರು ತೊಗೊಂಡು ಬಂದಿದ್ರು. ಸೊ ರೆಸಿಪಿ ನೋಡೋಣ ಬನ್ನಿ. ಏಡಿ ಸಾರು ಮಾಡೋದಕ್ಕೆ ರೆಸಿಪಿಗೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಇದು ಕೊತ್ತಂಬರಿ ಕಾಳು, ಆಮೇಲೆ ಸ್ವಲ್ಪ ರೆಡ್ ಚಿಲ್ಲೀಸ್, ಇದು ಡ್ರೈ ಗುಂಟೂರು ಮೆಣಸಿನ್ಕಾಯಿ ಹೇಳ್ತಾರಲ್ಲ ಆ ಥರ. ಆಮೇಲೆ ಸ್ವಲ್ಪ ಎಲ್ಲ ಮಸಾಲ ಇರುವಂಥ ಇದು ಸ್ವಲ್ಪ ಇದು ಚಕ್ಕೆ, ಲವಂಗ ಮತ್ತು ಒಂದು ಯಾಲಕ್ಕಿ, ಸ್ವಲ್ಪ ಸೋಂಪಿದೆ. ಆಮೇಲೆ ಇಷ್ಟು ದೊಡ್ಡದೊಂದು ಹುಣಸೆ ಹಣ್ಣು, ಆಮೇಲೆ ಗ್ರೀನ್ ಚಿಲ್ಲಿ. ಇವತ್ತು ಸ್ಪೆಷಲ್ಲಾಗಿ ಸ್ವಲ್ಪ ಪರಿಮಳ ಆಗಲಿ ಅಂತ ಇದು ತಂದಿದ್ದೀವಿ ನೋಡಿ. ನಮ್ಮ ಕಡೆ ಸ್ಪೆಷಲ್ ಇದು ಸೂಜಿ ಮೆಣಸಿನ್ಕಾಯಿ ಅಂತ, ಅದನ್ನು ಹಾಕ್ತಾಯಿದ್ದೀನಿ. ಪ್ಲಸ್ ಇದು ಬ್ಲ್ಯಾಕ್ ಪೆಪ್ಪರ್, ಇದೇ ಜಾಸ್ತಿ ಹಾಕಬೇಕು, ಇದ್ರ ಪರಿಮಳನೇ ಬರ್ತಾ ಇರಬೇಕು ಅದಕ್ಕೆ. ಸೊ ಇದು ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಆಮೇಲೆ ಒಂದೆರಡು ಈರುಳ್ಳಿ ಮತ್ತು ಒಂದು ಟೊಮೆಟೊ ಇದ್ದರೆ ರೆಸಿಪಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಏಡಿಗಳನ್ನೆಲ್ಲ ನೀಟಾಗಿ ಈ ಥರ ವಾಶ್ ಮಾಡ್ಕೋಬೇಕು. ಕರೆಕ್ಟಾಗಿ ವಾಶ್ ಮಾಡಬೇಕು. ಇದು ಹೊಳೆ ಇರುತ್ತಲ್ಲ, ಅದಕ್ಕೆ ಕರೆಕ್ಟಾಗಿ ಈ ಥರ ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ನೀವು ಗ್ರೇವಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕ್ಲೀನಾಗಿ ಈ ಥರ ವಾಶ್ ಮಾಡ್ಕೋಬೇಕು. ಈ ಥರ ಕಾಣಿಸುತ್ತದೆ. ಆಮೇಲೆ ನೋಡಿ, ತುಂಬಾ ಟೇಸ್ಟಿಯಾಗುತ್ತೆ ಇದು. ಮೊದಲೇದಾಗಿ ಎಲ್ಲ ಮಸಾಲನೂ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು ಪ್ಯಾನಲ್ಲಿ ಮನೆಯಲ್ಲೇ ಮಾಡಿರುವಂಥ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಿರುವಂಥ ಎಣ್ಣೆಗೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡು ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ಚಕ್ಕೆ, ಲವಂಗ ಮತ್ತು ಸೋಂಪ ಎಲ್ಲ ಇರುವಂಥ ಈ ಮಸಾಲ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ. ಇದಕ್ಕೆ ಮೇನ್ ಬಂದುಬಿಟ್ಟು ಬ್ಲ್ಯಾಕ್ ಪೆಪ್ಪರ್ನ ಹಾಕಬೇಕು, ಅದರದ್ದೇ ಫ್ಲೇವರ್ ಇರುತ್ತೆ. ಸೊ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 2 ಗ್ರೀನ್ ಚಿಲ್ಲಿ ಮತ್ತು ಇದು ಸೂಜಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇಷ್ಟು ಮೆಣಸನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ರೆಡ್ ಚಿಲ್ಲಿನ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಸ್ಪೈಸಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಬ್ಲ್ಯಾಕ್ ಪೆಪ್ಪರ್ದೇ ಫ್ಲೇವರ್ ಇರುತ್ತೆ ಸ್ವಲ್ಪ ಗ್ರೇವಿಗೆ. ಮೆಣಸು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊನೂ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು. ನಾನು 1 ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ. ಚೆನ್ನಾಗಿ ಫ್ರೈ ಮಾಡಬೇಕು. ಈ ಫ್ರೈ ಆಗಿರುವಂತಹ ಎಲ್ಲ ಮಸಾಲಾನು ಮಿಕ್ಸಿಲಿ ಹಾಕ್ಬಿಟ್ಟು ಮಿಕ್ಸಿ ಮಾಡಬೇಕು. ಈ ಮಸಾಲ ಜೊತೆ ಇಷ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು ಲಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕೋಬೇಕು. 1 ಕಾಯಿ ಆಗೋಷ್ಟು ಕಾಯಿ ತುರಿನ ಹಾಕೋಬೇಕು. ಲಾಸ್ಟಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಫ್ ಅರಿಶಿನ ಪೌಡ್ರ್ ಹಾಕಿಬಿಟ್ಟು ಇದನ್ನೀಗ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ನಾವೇನು ಮಸಾಲ ಫ್ರೈ ಮಾಡಿದ್ವಿ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮತ್ತೆ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಸಾಲ ಎಲ್ಲ ಫ್ರೈ ಆದಮೇಲೆ ನೀವು ಕ್ಲೀನ್ ಮಾಡ್ಕೊಂಡಿರೋ ಏಡಿ ಏನಿದೆ ಅದನ್ನು ಹಾಕಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಸ್ಕೋಬೇಕು. ನೋಡಿ, ಇದು ಈ ಥರ ಕುದಿ ಬರ್ತಾ ಇದೆ ಅಂದರೆ ಇದಾಗಿದೆ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಿಮ್ಮದು ಏಡಿ ಸಾರು ರೆಡಿಯಾಗಿರುತ್ತೆ. ನೋಡಿ, ಏಡಿ ಸಾರು ರೆಡಿಯಾಗಿದೆ.